ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಹೂಕೋಸಿನಿಂದ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಳ್ಳಿ, ಅದಕ್ಕೆ ನೀರು ಹಾಕಿ, ಉಪ್ಪು ಹಾಕಿ, ಅರಿಶಿನ ಹಾಕಿ, ಹೂಕೋಸನ್ನು ಹಾಕಿ ಚೆನ್ನಾಗಿ ಕುದಿಸಿ ನೋಡಿ ಈ ರೀತಿ ತೆಗೆದಿಟ್ಕೊಳ್ಳಿ. ಈಗ ಅದೇ ಒಂದು ಬಾಣಲೆ ಇಟ್ಟು ಅದಕ್ಕೆ 5ರಿಂದ 6 ಗೋಡಂಬಿ, ಒಂದು 8ರಿಂದ 9 ಬೆಳ್ಳುಳ್ಳಿ ಹೆಸಳನ್ನು ಹಾಕಿ, 1 ಇಂಚಷ್ಟು ಶುಂಠಿಯನ್ನು ಸೇರಿಸಿ, 2 ಈರುಳ್ಳಿಯನ್ನು ಹಾಕಿ ಹೀಗೆ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ತಣ್ಣಗಾದ ನಂತರ ಈಗ ನೋಡಿ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಎಲ್ಲ ಮಸಾಲೆಯನ್ನು ಅದಕ್ಕೆ ಸೇರಿಸಿ, 1-2 ಟೊಮೆಟೊವನ್ನು ಕೂಡ ಅದಕ್ಕೆ ಸೇರಿಸಿ, ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಬನ್ನಿ. ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಸಾಲೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಎಲ್ಲ ಫ್ರೈ ನೋಡಿ. ಈಗ ಕುದಿ ಬಿದ್ದಿದೆ, 1-2 ನಿಮಿಷ ಮುಚ್ಚಿಡೋಣ. ಅದು ಚೆನ್ನಾಗಿ ಎಲ್ಲ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ. ನೋಡಿ ಈಗ ನಮ್ಮ ಮಸಾಲೆ ಚೆನ್ನಾಗಿ ಕುದ್ದಿದೆ ನೋಡಿ, ಕುದಿ ಬಿದ್ದಿದೆ. ಅದಕ್ಕೆ ಈಗ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ, ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿ ನಾನಿಲ್ಲಿ 2 ಚಮಚನ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕದು, ಅಂದರೆ ಗ್ರೇವಿ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ಇದನ್ನು 1-2 ನಿಮಿಷ ಮುಚ್ಚಿಡೋಣ. ನೋಡಿ ಈಗ ಇದನ್ನು ತೆಗೆಯೋಣ. ನೋಡಿ ಮಸಾಲೆ ಎಲ್ಲ ಬೆಂದು ನೋಡಿ ಸೈಡಲ್ಲೆಲ್ಲ ಹೇಗೆ ಎಣ್ಣೆ ಬಂದಿದೆ ನೋಡಿ, ಈ ರೀತಿ ಆಗಿರಬೇಕು. ಈಗ ಅದಕ್ಕೆ ಕುದಿಸಿಟ್ಟುಕೊಂಡಿರೋಂಥ ಹೂಕೋಸನ್ನು ಸೇರಿಸಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಮಸಾಲೆ ಹೊಂದಿರಬೇಕು, ಆ ರೀತಿಯಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗ್ರೇವಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸೇಮ್ ಚಿಕನ್ ಗ್ರೇವಿ ಥರನೇ ಕಾಣಿಸ್ತಾ ಇದೆ. ಇದು ಪರೋಟಕ್ಕೂ, ಚಪಾತಿಗೂ ಮತ್ತು ಪಲಾವ್ಗೂ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನೋಡಿ ಹಾಕಿ, ಈಗ ಆಗಲೇ ಮಸಾಲೆ ಹಾಕಿದ್ವಲ್ಲ ಅದೇ ಬೌಲ್ನಿಂದ 1 ಕಪ್ ನೀರನ್ನು ಸೇರಿಸ್ಕೊಳ್ಳಿ. ನಿಮ್ಗೆ ಇನ್ನೂ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ನೋಡಿಲಿ ನಾನು 1 ಕಪ್ ನೀರನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೋಡಿ ಗಟ್ಟಿ ಗ್ರೇವಿ ಚೆನ್ನಾಗಿ ಬಂದಿದೆ. ನೋಡಿ ನೀರು ಹಾಕಿದ್ರೂ ಎಷ್ಟು ಗಟ್ಟಿಯಾಗಿದೆ ನೋಡಿ. ಇದನ್ನು ಸಹ 1-2 ನಿಮಿಷ ಕುದಿಯಲು ಬಿಡೋಣ, ಮುಚ್ಚಿಬಿಡೋಣ ಮೇಲೆ. ನೋಡಿ ಈಗ ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ನೋಡಿ, ಸೈಡಲ್ಲೆಲ್ಲ ಹೇಗೆ ಎಣ್ಣೆ ಬಿಟ್ಕೊಂಡಿದೆ. ಈಗ ನಮ್ಮ ಗ್ರೇವಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಬಿಸಿ ಬಿಸಿ ಚಪಾತಿ, ಬಿಸಿ ಬಿಸಿ ಪರೋಟ, ಪಲಾವು, ಅನ್ನ ಸಾಂಬಾರು ಜೊತೆ ಇದನ್ನು ಸೈಡ್ ಡಿಶ್ ಆಗಿ ತಿಂದರೆ ಅಬ್ಬಬ್ಬಾ ಏನು ರುಚಿ ಅಂತೀರ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿತ್ತಂತ. ನೋಡಿ ಈಗ ನಮ್ಮ ಗ್ರೇವಿ ರೆಡಿಯಾಗಿದೆ, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಒಂದು ತಟ್ಟೆ ಇಟ್ಟು ಅದಕ್ಕೆ ನೋಡಿ ಒಂದು ಬೌಲಲ್ಲಿ ಗ್ರೇವಿಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಅದಕ್ಕೆ 1-2 ಬಿಸಿ ಚಪಾತಿಯನ್ನು ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡಿ ಸೂಪರ್ ಕಾಣ್ತಿದೆ ನೋಡಿ. ಈಗ ಒಂದು ಸಲ ಟೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಬಿಸಿ ಚಪಾತಿ ಜೊತೆ ನೋಡಿ ಗ್ರೇವಿ ಹೇಗೆ ನೋಡಿ ಎಷ್ಟು ಗಟ್ಟಿ ಇದೆ ನೋಡಿ. ಬೌಲಲ್ಲಿ ನೋಡಿ ಎಷ್ಟು ಚೆಂದ ಕಾಣಕತ್ತೈತೆ ನೋಡಿರಿ. ನೋಡಿ ಟೇಸ್ಟ್ ಮಾಡ್ತೀನಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.